ನಾನು ಹೇಳ್ಬೇಕಾಗಿದ್ದು 90% ಪಾವನ ಅವ್ರು ಕವರ್ ಮಾಡಿಬಿಟ್ರು ಆಗಲಿ ಸ್ಪೀಚಲ್ಲಿ. ಸೊ ಜಸ್ಟ್ ಈ ಸ್ಟೋರಿ ಬಗ್ಗೆ ಹೇಳೋದಾದರೆ, ಸಿ ಎನ್ ಐಡಿಯಾ ಕ್ಯಾನ್ ಸ್ಪಾರ್ಕ್ ಅ ಲಾಂಗ್ ಜರ್ನಿ ಅಂತ ಅಂದ್ಬಿಟ್ಟು ಒಂದು ಮಾತಿದೆ. ಸೊ ನಾವೆಲ್ಲರೂ ಆ್ಯಸ್ ಎ ಟೀಮ್ ಒಟ್ಟಿಗೆ ಬಂದು ಅಜ್ಞಾತವಾಸಿ ಸಿನಿಮಾ ಮಾಡೋದಕ್ಕೆ ಬಿಗ್ಗೆಸ್ಟ್ ಸ್ಪಾರ್ಕ್ ವಾಸ್ ದಿ ಸ್ಟೋರಿ ಐಡಿಯಾ. ಸೊ ಕತೆ ಬಗ್ಗೆ ಹೇಳೋದಾದರೆ, 1997 ಮಲೆನಾಡು ರೀಜನಲ್ಲಿ ನಡೆಯೋಂಥ ಒಂದು ಕಾಲ್ಪನಿಕ ಕತೆ, ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯೋಂಥ ಕಾಲ್ಪನಿಕ ಕತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು 25 ವರ್ಷ ಆಗಿರುತ್ತೆ. ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ, ಒಂದು ಯಾವುದೇ ರೀತಿ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. 1997 ಫಾರ್ ದಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಕೇಸ್ಗಳು ಇಲ್ಲದೇ ಇರೋ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಹಳ್ಳಿಯಲ್ಲಿ ಜನಸಾಮಾನ್ಯರ ಥರನೇ ಬದುಕ್ತಾ ಇರ್ತಾರೆ. ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋಂಥ ಪೊಲೀಸ್ ತಂಡ ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ. ಸೊ ನನಗೆ ಗುಲ್ಟು ಆದ ನಂತರ ಸ್ವಲ್ಪ ಕ್ಲೂಲೆಸ್ ಆಗಿದ್ದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಇದರಲ್ಲಿ 1-2 ಸಿನಿಮಾ ಐಡಿಯಾಗಳಿತ್ತು, ಬಟ್ ಯಾವುದೂ ಮೆಟೀರಿಯಲೈಸ್ ಆಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅಜ್ಞಾತವಾಸಿ ಕತೆ ನನಗೆ ಕೋವಿಡ್ ಟೈಮಲ್ಲಿ ಕೃಷ್ಣರಾಜ್ ಅವರು ಬಂದು ಹೇಳ್ತಾರೆ. ನನಗೆ ಫಾರ್ 3 ರೀಸನ್ಸ್ ತುಂಬ ಎಕ್ಸೈಟ್ ಮಾಡ್ತು ಈ ಕತೆ. ಫಸ್ಟು ಸ್ಕ್ರೀನ್ ಪ್ಲೇ ಡಿಸೈನ್ ಆಗಿದ್ದ ರೀತಿ, ಸೆಕೆಂಡು ಮೆಥಡ್ ಆಫ್ ಕಿಲ್ಲಿಂಗ್ ಆ್ಯಂಡ್ ದಿ ಮೋಟಿವ್ ಬಿಹೈಂಡ್ ದ ಕಿಲ್. ಈ 3 ಈ ಥ್ರಿಲ್ಲರ್ ಜಾನ್ರದಲ್ಲಿ ತುಂಬ ಫ್ರೆಶ್ ಆಸ್ಪೆಕ್ಟಲ್ಲಿ ಅವರು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿದ್ರು ಅಂತ ಅನಿಸ್ತು. ಎಕ್ಸೈಟ್ ಆಯಿತು. ನಾನು ಹೇಮಂತ್ ಅವ್ರಿಗೆ ಕಥೆನ ಹೇಳಿದೆ. ಸೊ ಹಿ ಫೆಲ್ಟ್ ದ ಸೇಮ್, ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐಡಿಯಲ್ ಚಾಯ್ಸ್ ನಿಮ್ಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರ ಅಂದ ತಕ್ಷಣ ನನಗೆ ಫಸ್ಟು ನೆನಪಾಗಿದ್ದು ರಘು ಸರು. ನನಗೆ ರಘು ಸರ್ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ಐ ಕೀಪ್ ಕಮಿಂಗ್ ಬ್ಯಾಕ್, ಮತ್ತು ವಾಪಸ್ ಬಂದು ಹೊಸ ಪಾತ್ರ ಯಾವುದೇ ಸಿಕ್ಕಿದ್ರು ಸರಿ ರಘು ಸರ್ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಅಂದರೆ ಒಂದು ದಾರಿ ಹುಡ್ಕೊತಾ ಹೋಗ್ತೀನಿ, ರಘು ಸರ್ ಜೊತೆಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಪವನ್ ಅವರು ಅಫ್ಕೋರ್ಸ್ ನಾಟ್ ದಿ ಫಸ್ಟ್ ಚಾಯ್ಸ್, ಬಟ್ ಒಂದು 8-9 ಆ್ಯಕ್ಟ್ರೆಸಸ್ನ ನಾವು ಆಡಿಷನ್ ಮಾಡಿದ್ವಿ. ಒಂದು ಪರ್ಟಿಕ್ಯುಲರ್ ಮೊನಲಾಗ್ ಇದ್ದು ಸಿನಿಮಾದಲ್ಲಿ. ಸೊ ಅದನ್ನು ಯಾರು ರೈಟಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರಕ್ಕೆ ತೊಗೊಬೇಕು ಅಂತಿತ್ತು. ಸೊ ಆಫ್ ಆಲ್ ದಿ 9 ಆ್ಯಕ್ಟ್ರೆಸಸ್ ಐ ಥಿಂಕ್ ಯು ಪರ್ಫಾರ್ಮ್ ಬೆಸ್ಟ್ ಪವನ. ಸೊ ಈವನ್ ಫಸ್ಟ್ ಚಾಯ್ಸ್ ಆಗಿಲ್ಲ ಅಂದರೂ ಯು ಆರ್ ದಿ ಬೆಸ್ಟ್ ಅನ್ನೋ ಥರ. ಸೊ ಸಿದ್ದು ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ. ಸೊ ಒಂದು ಟೀನೇಜ್ ಪಾತ್ರ ಮಾಡ್ತಾಯಿದ್ದಾರೆ ಇದರಲ್ಲಿ. ನನಗೆ ಫಸ್ಟ್ ಚಾಯ್ಸು ಕತೆ ಕೇಳಿದ ತಕ್ಷಣ ಫಸ್ಟ್ ಚಾಯ್ಸು ನನಗೆ ಸಿದ್ದವರು ತಲೆಗೆ ಜ್ಞಾಪಕ ಬಂದರು. ರವಿ ಸರ್ದು ಸುಮಾರು ಸಿನಿಮಾಗಳು ನೋಡಿದ್ದೆ, ಸಿಲಿಲಲ್ಲಿ ತುಂಬ ಹಾಟ್ ಫೇವ್ರೇಟು. ಇದರಲ್ಲಿ ತುಂಬ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ. ನನಗೆ ಅದು ಆ ಸ್ಟೀರಿಯೋಟೈಪ್ ಕಾಸ್ಟ್ನ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆಯ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬ ಇಷ್ಟ. ಸೊ ಏಪ್ರಿಲ್ 11 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಬಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ. ಥ್ಯಾಂಕ್ ಯು.